ಕಂಟೆಂಟ್ಸ್ ಒಂದಿಗೆ, ವಿಡಿಯೋಸ್ ಒಂದಿಗೆ, ರೀಲ್ಸ್ ಒಂದಿಗೆ ಒಂದೊಂದು ಮೆಸೇಜ್ ಕೊಡುವಂಥದ್ದು, ಒಂದೊಂದು ವಿಡಿಯೋದೊಂದಿಗೆ ಒಂದೊಂದು ಮೆಸೇಜ್ ಇಮೋಷನಲ್ ಟಚ್ ಮಾಡುವಂಥದ್ದು. ತಾಜ್ ಅವರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಇವತ್ತು ಎಲ್ರಿಗೂ ಗೊತ್ತಿರುವಂತ ಒಬ್ಬರು ವ್ಯಕ್ತಿ. ಚಾಯ್ ಬರ್ಲಿಲ್ಲ ಅಂತೆ, ನನ್ನ ಒಳ್ಳೆ ಮೆಣಸು ನೋಡಿ ಅದು ಒಳ್ಳೆ ನೀರಲ್ಲಿರೋದು ಗೈಸ್. ಇದು ನೋಡಿ ಅಲ್ಲಿ ಕಟ್ಟು ಗೈಸ್. ಇದೇನಂದ್ರೆ ಉಂಟಲ್ಲ, ನಮ್ಮ ಮಸೀದಿಯಲ್ಲೆಲ್ಲ ಊಟ ಕೊಡ್ತೀವಿ, ಕಬಾರು ಕೊಡ್ತೀವಿ, ಆ ತರ ಆಗಿದೆ. ನಮ್ಗೆ ಗೊತ್ತೇ ಇಲ್ಲ ಈ ತರ ಕೊಡ್ತಾರೆ ಅಂತ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಡೈಲಿ ಲಾಗ್ ಚಾಲೆಂಜ್ ನಲ್ಲಿ ಇವತ್ತು ಡೇ 19 ಆಗಿರುತ್ತೆ. ನಿನ್ನದು ಲಾಗ್ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಲೇಟ್ ಮಲಗಿದ್ದೆ. ಸೊ ನನಗೆ ಎಡಿಟ್ ಎಲ್ಲ ಮಾಡುವಾಗ ಇಷ್ಟೊತ್ತಾಯಿತು, ಆಲ್ರೆಡಿ ಮಧ್ಯಾಹ್ನ ಆಯಿತು. ಸೊ ಇವತ್ತೇನೆಂದರೆ ನನಗೆ 4 ಗಂಟೆಗೆ ಒಂದು ಇನಾಗ್ರೇಷನ್ ಇದೆ ತೊಕ್ಕೋಟಲ್ಲ ದೇರ್ಲಗಟ್ಟೆಯಲ್ಲಿ. ಸೊ ಲೆಟ್ಸ್ ಗೋ. ಗಮಪ ಗರಿಸ ಸಾ ನೀ ದರಿದ ಪದಪ ಗಮಪ ಗರಿಸ ಗೈಸ್. ನಾನು ನಿಮಗೆ ಬೆಳಿಗ್ಗೆ ಹೇಳಿದ್ದೆ ನನಗೆ ಇನಾಗ್ರೇಷನ್ ಉಂಟು ಅಂತ. ಸೊ ನಾನು ಅನಸ್ನವರ ಆಫೀಸ್ ಇದು ನೋಡಿ, ಇಲ್ಲಿಗೆ ಬಂದಿದ್ದೇನೆ. ಇವರ ಆಫೀಸ್ ನೋಡಿ, ಅದು ನೀವು ಬೇರೆ ಮಾಡಿ. ಎಲ್ಲರೂ ಇದ್ದಾರೆ ಇಲ್ಲಿ. K19 ರೈಡರ್, ಚಪ್ಪು, ಯಾಸೀನ್, ಎಡಿಟರ್ ಬಚ್ಚಿ. ಸೊ ಟೈಮ್ ಆಯ್ತು ಬ್ರೋ, ಲೆಟ್ಸ್ ಗೋ. ಗೈಸ್ ಅಲ್ಲಿ ಆಕ್ಚುಲಿ ಶುರು ಆಗ್ಬೇಕಷ್ಟೇ ಇನಾಗ್ರೇಷನ್ ಪ್ರೋಗ್ರಾಮ್. ಅದಕ್ಕೆ ಒಂದು ಚಾಯ್ ಎಲ್ಲ ಕುಡಿದು ಸ್ವಲ್ಪ ಸೆಟ್ ಆಗಿ ಹೋಗೋಣ ಅಂತ, ಮೈಂಡ್ ಫ್ರೆಶ್ ಆಗ್ಬೇಕು ಅಂತ ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ನಿಟ್ಟೆ ಹತ್ರ ಚಾಯ್ ಕುಡಿದ್ರೆ ಏನಾಗುತ್ತೆ? ಸ್ಪಾನ್ಸರ್ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಚಾಪು ಬಾಯ್. ಆಲ್ರೆಡಿ ಮನಿ ಚಾಲೆಂಜ್ ಮಾಡ್ತಾ ಇದ್ದಾನಲ್ವಾ? ಪಿನ್ನ ಕಾಸು ಹತ್ರ ಉಂಟು, ಕಾಸು. ನಿಮ್ಗೇನು ಬ್ರೋ? ಝೂಮ್ ಮಾಡಬೇಡ ಮಾರೆ. ಓ ಗೈಸ್, ಟೀ ಬಂತು. ಇದು ಯಾರಿಗೆ? ಬ್ಲ್ಯಾಕ್ ಟೀ ಯಾರಿಗೆ? ನಮ್ಮ ಇವನೇ ಯಾವಾಗ್ಲೂ ಬ್ಲ್ಯಾಕ್ ಟೀ. ನಮ್ಗೆ ಚಾಯ, ಇವರಿಗೆ ಚಾಯ, ಕಟ್ಲೆಟ್, ಸಮೋಸ. ಇದೆಂತ? ಅಲ್ಲ ನನಗಿಲ್ವಾ? ಇದೆಂತ? ಇದು ಬೋಂಡ, ಇದು ಮೊಟ್ಟೆ ಬೋಂಡ. ನಿಂಗೆ ಚಾಯ್ ಇಲ್ವಾ? ನಮ್ಗೆ ಚಾಯ ಇಲ್ಲ. ಚಾಯ್ ಇಲ್ಲ. ಚಾಯ್ ಬರ್ಲಿಲ್ಲ ಅಂತೆ, ನನ್ನ ಒಳ್ಳೆ ಮೆಣಸು ನೋಡಿ ಕೊಡ್ತೇನೆ. ಅದು ಒಳ್ಳೆ ನೀರಲ್ಲಿರೋದು. ಒಳ್ಳೆಯ ಮನಸ್ಸು, ಒಳ್ಳೆ ಮನಸ್ಸು ಆಯ್ತಾ? ಒಳ್ಳೆ ಮನಸ್ಸಾ? ನಮ್ದೆಲ್ಲ ಕೇರೆ ಒಂದು ಒಳ್ಳೆ. ನಮ್ದು ಇದು ಚಾರೆ. ಅದು ಕೊರಿಯನ್ ತಪ್ಪಿಲ್ಲ. ಲಾ ಪಿನ ಲಾ ಕನ್ನಡ ಕೆಲವರಿಗೆ ಉಂಟಲ್ಲ, ಲಾ ಮತ್ತೆ ಲಾ ಎರಡು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ನಮ್ದು ಮಂಗಳೂರಲ್ಲಿ ಸ್ವಲ್ಪ ಅದು ಸ್ಲ್ಯಾಂಗ್ ಆ ತರ ಬರುತ್ತೆ, ಆ ತರ ಬರುತ್ತೆ ಆಕ್ಚುಲಿ. ಅದರಲ್ಲಿ ಸ್ವಲ್ಪ ಒಳ್ಳೆ ತರ ಬರುವುದು ನನಗೆ ಮಾತ್ರ. ಸ್ವಲ್ಪ ಒಳ್ಳೆ ತರ ಕನ್ನಡ ಬರುವುದು. ಅದೇ ನಿನ್ಗೆ ಒಳ್ಳೆ ತರ ನಿನಗೆ ಮಾತ್ರ ಬರುದು. ಎಸ್, ಇವನೊಂದು ಗ್ಯಾಂಗ್ ಅಲ್ಲಿ ಇರ್ಬೇಕು. ಇಂಥವ್ರು ಏನೇ ಇಲ್ಲದು ನಗ್ತಾರೆ, ಖುಷಿ ಆಗುತ್ತೆ. ಚಾಯ್ ಬಂತಿಲ್ಲ ಒಂದು. ಗೈಸ್ ಇವಾಗ ಚಪ್ಪ ಏನು ಕಾಮಿಡಿ ಮಾಡಿದ್ರು ನಗ್ಬೇಕು. ಯಾಕಂದ್ರೆ ಬಿಲ್ಲ ಒಂದು ಕಾಮಿಡಿ ಮಾಡಿ ಅವ್ನು ನಗಡಿದ್ರೆ ನಾವು ನಗಡ್ಬೇಕು. ಆಯ್ತು ಪರವಾಗಿಲ್ಲ, ಮನಿ ಚಾಲೆಂಜ್. ಮನಿ ಚಾಲೆಂಜ್ ನೋಡಿದ? ಹಣ ಎಷ್ಟಿದೆ ನೋಡುವ. ಇದೇನು ಮಾರ ರೌಂಡ್ ಟ್ರೂ. ಗೈಸ್ ಇದು ನೋಡಿ, ಇದು ಇವರದು ಫೇಸ್ ಕ್ರೀಮ್, ಫೌಂಡರ್ ಇದು ಟ್ರೂ ಶೈನ್. ಇದು ಹೇಳಿ ಬ್ರೋ. ಅದು ಅಂದ್ರೆ ನಿಮ್ಮ ಮೊಕ್ಕದಲ್ಲಿರುವ ಒಂದು ಕಿಲೋ
ಒಂದು ಮಗು ಅಲ್ಲ ಒತ್ತ ಒಬ್ಬ 1360 ಪೆರ್ರ ಗೈಸ್ 1960 ಅಲ್ಲಿ ಒಬ್ಬ ಹುಟ್ಟುತ್ತಾನಂತೆ 1960. ಅವನು ಅವನಿಗೆ ಟೋಟಲ್ ವಯಸ್ಸು 27 ವರ್ಷ ಇತ್ತಿಕ್ಕರು. ಟೋಟಲ್ ಇಪ್ಪ 27 ವಯಸ್ಸಾಯ್ತು. ಅವನು ಅದೇ 1360 ಚಾವುಡ. ಅದು ಇದ ಕ್ರಿಸ್ತ ಶಕ ಪೂರ್ವ ಶಕ. ಗೊತ್ತಾಯ್ತು ಆನ್ಸರ್ ಗೊತ್ತಾಯ್ತು. ಅದಲ್ಲ ಬಿಲ್ಲು ಕೊಡ್ತು ಬಾ ಹಲೋ ಪೈಲ ಒಂದನ್ನು ಬೇವುಡ್ಲು ಕೊಡ್ತು ಬಾಬು ಬಿಲ್ಲು. ಮಾತ್ರ ಅಂದ್ರೆ ಪೈಸಾ ಕೊಡ್ತಾರೆ ಪೈಸಾ ಕೊಟ್ಟು ಅವನನ್ನು ಹೋಗ್ಲಿ ನಾವು ಲಾಸ್ಟ್ ಹೋಗ್ಲಿ ಅಲ್ಲ ವಿಷಯ ಏನಂದ್ರೆ ಅವನು ಒಂದೊಂದು ಸಣ್ಣ ಕಾಮಿಡಿ ಮಾಡ್ತಾ ಇದ್ದ. ನಾವು ಸುಮ್ಮನೆ ನಕ್ಕಡಿ ಫುಲ್ ಅವನಿಗೆ ಖುಷಿ ಮಾಡಿ ಉಂಟಲ್ಲ ಹೆಂಗು ಬಿಲ್ ಮಂಗ ಮಾಡಿದ್ದೆ ಲಾಸ್ಟ್ ಬಂದರ್ ಮಾಡಿದ್ದ ಅವನನ್ನ. ಅಲ್ಯಾ ಫುಲ್ ಜಾಲಿ ಬಿಲ್ಲು ಕೊಟ್ಟ. ಒಳ್ಳೆ ಮನುಷ್ಯ ಅವನು, ಒಳ್ಳೆ ಮನುಷ್ಯ. ನಿನ್ನಷ್ಟಲ್ಲ. ₹20 ಕೇಳ್ತಾ ಇದ್ದಾನೆ ಇವನ ಹತ್ರ. ಅವನ ಇದು ಎಂತ ಕೋ ಪಾರ್ಟ್ನರ್. ಅದ್ರಲ್ಲಿ ಫುಲ್ ದುಡ್ಡಿದೆ ಗಾಯ್ಸ್. ಇದ್ರಲ್ಲಿ ಬ್ಯಾಗ್ ಅಲ್ಲಿ ಬ್ಯಾಂಡ್ ಬಿಟ್ರೆ ಇವಾಗ ಹಣ ಸಿಗುತ್ತೆ, ₹500 ಲಾಸ್ ನನಗೆ. ಫುಲ್ ಮನಿ ಬ್ಯಾಂಕ್ ATM ತರ. ಓಪನಿಂಗ್ ಆಗ್ತಾ ಉಂಟು. ಈ ವೇದಿಕೆಗೆ ಹಲವಾರು ಇನ್ಫ್ಲುಯೆನ್ಸರ್ಸ್ ರೆಪ್ರೆಸೆಂಟ್ ಆಚರಿಸಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಅದ್ಭುತವಾಗಿ ಕಾರ್ಯಕ್ರಮಕ್ಕೆ ಆ ಸಾಂಗ್ ಸ್ಟೈಲ್ ಕೊರಿಯರ್ ಇನ್ಸ್ಪೈರ್ಡ್ ಕಲೆಕ್ಷನ್ಸ್ ಜೂನಿಯರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸೆಕ್ಟರ್ ಅಲ್ಲಿ ಇರುವಂತಹ ಹೆಸರುವಾಸಿಯಾಗಿರುವಂತ ಡಿಫ್ರೆಂಟ್ ಆಂಗಲ್ಸ್ ಒಂದಿಗೆ ವಿಡಿಯೋಸ್ ಒಂದಿಗೆ ಹೆಸರುವಾಸಿಯಾಗಿರುವಂತ ತಾಜಿ ಅವರಿಗೆ ರಿಯಾ ಬಿಬಿ ಅವರು ಶಾಲ್ ಹಾಕುವ ಮೂಲಕ ಸಾಂಗ್ಸ್ ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್ ಬನ್ನಿ ಸರ್. ಅದೇ ರೀತಿ ತಾಜ್ ಅವರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಇವತ್ತು ಎಲ್ರಿಗೂ ಗೊತ್ತಿರುವಂತ ಒಬ್ಬರು ವ್ಯಕ್ತಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಕಂಟೆಂಟ್ಸ್ ಒಂದಿಗೆ, ವಿಡಿಯೋಸ್ ಒಂದಿಗೆ, ರೀಲ್ಸ್ ಒಂದಿಗೆ ಒಂದೊಂದು ಮೆಸೇಜ್ ಕೊಡುವಂಥದ್ದು, ಒಂದೊಂದು ವಿಡಿಯೋದೊಂದಿಗೆ ಒಂದೊಂದು ಮೆಸೇಜ್ ಇಮೋಷನಲ್ ಟಚ್ ಮಾಡುವಂಥದ್ದು, ಹೊಸ ವಿಡಿಯೋಸ್ ಒಂದಿಗೆ ಹೆಸರುವಾಸಿಯಾಗಿರುವಂತ ತಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಲಾಸ್ಟ್ ಔಟ್ಲೆಟ್ ಇನೋಗ್ರೇಷನ್ ಕೂಡ ಅವರು ಬಂದಿದ್ರು. ತಾಜ್ ಅವರು ಅದು ಸುಳ್ಯದಲ್ಲೂ ಕೂಡ ಬಂದಿದ್ರು. ಇವತ್ತು ತೇರ್ಲಗಟ್ಟೆ ಈ ಪ್ರೋಗ್ರಾಮಿಗೆ ಬಂದಿದ್ದೀರಾ. ಒಂದೆರಡು ಮಾತಿಗೆ ಕೇಳ್ಕೊಳ್ತಾ ಇದ್ರಿ. First of all, thank you so much for inviting me. So, BB Kid, ಇದು 4th ಔಟ್ಲೆಟ್ ಆ್ಯಕ್ಚುಲಿ. ಮೂರು ಔಟ್ಲೆಟ್ ಇನೋಗ್ರೇಷನ್ಗೆ ನಾನು ಹೋಗಿದ್ದೆ. ಸೊ ಸುಳ್ಯದಲ್ಲಿ ನಾನು ಬಂದಿರಲಿಲ್ಲ. ಮತ್ತು BB Kid ಬಗ್ಗೆ ಹೇಳಲಿಕ್ಕೆ ಏನಿಲ್ಲ. ಈ ಕಿಡ್ಸ್ಗಳಿಗೆ ಬೇಕಾದ ಎಲ್ಲ ಇಂಪೋರ್ಟೆಡ್ ಪ್ರೀಮಿಯಂ ಕಲೆಕ್ಷನ್ಸ್ ಬೇಕಿದೆ, ಯು ಕ್ಯಾನ್ ಚೂಸ್ BB Kid. ಸೊ ಹಾಗೆಯೇ ನಮ್ಮ ಸಂಶಾದ್ ಭಾಯ್, ಆಲ್ ದ ಬೆಸ್ಟ್, ವಿಶಿಂಗ್ ಯು ಗ್ರೇಟ್ ಸಕ್ಸಸ್. ಇದು 4 ಇರೋದು 5 ಆಗಲಿ, 5 ಇರೋದು 50 ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ. ತಾಜು ಅವರಿಗೆ ಮುಂದಕ್ಕೆ ಮತ್ತೋರ್ವ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತ, ಹೆಸರುವಾಸಿ ಕೂಡ ಆಗಿರುವಂತ ಅದೇ ರೀತಿ
ಎಮೋಷನಲ್ ಕಿಂಗ್ ಅಂತ ನಾನು ಹೇಳ್ತೀನಿ. ಎಮೋಷನಲ್ ಅದೇ ರೀತಿ ಕಂಟೆಂಟ್ ಕಿಂಗ್ ಕೂಡ ಆಗಿರುವಂತ ನಮ್ಮೆಲ್ಲರ ಪ್ರೀತಿಯ ತಾಜ್ ಅವರು ಇದ್ದಾರೆ. ಇವತ್ತು ಮ್ಯಾಂಗ್ಳೂರ್ನ ಟಾಪ್ ಇನ್ಫ್ಲುಯೆನ್ಸರ್ ಕೂಡ ಅವರು. ಏನ್ ಹೇಳ್ತೀರಿ ಸರ್, ಬೇಬಿ ಜೂನಿಯರ್ ಇದರ ಗ್ರ್ಯಾಂಡ್ ಇನೋಗ್ರೇಷನ್ ಕಾರ್ಯಕ್ರಮದಲ್ಲಿ ಪ್ರೀತಿಯ ರೀತಿ ಇನಾಗ್ರೇಷನ್ ಪ್ರೋಗ್ರಾಮ್ ತುಂಬ ಸಕ್ಸಸ್ ಆಗಿದೆ, ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇದರ ತುಂಬ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ಇದ್ದಾರೆ, ಅತಿಥಿಗಳೆಲ್ಲ ಬಂದಿದ್ರು. ಸೊ ಇದು ಇವರ 5th ಔಟ್ಲೆಟ್ ಆಗಿರುತ್ತೆ. ಸುಳ್ಯ, ಮುತ್ತೂರು, ತೊಕ್ಕೋಟು, ಹಾಗೆಯೇ ದೇಹಲಗಟ್ಟೆಯಲ್ಲಿ. ಸೊ ಕಿಡ್ಸ್ಗಳಿಗೆ ಬೇಕಾದ ಪ್ರೀಮಿಯಂ ಇಂಪೋರ್ಟೆಡ್ ಕಲೆಕ್ಷನ್ಸ್ ಬೇಕಿದ್ರೆ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಹೋದ ಬೆಸ್ಟ್ ಟಿವಿ. ಥ್ಯಾಂಕ್ ಯು ಶಮು. ಫ್ಯಾನ್ಸ್ ತಾಜೂರ್ ಫ್ಯಾನಾ ಫೋಟೋ ಹಿಡ್ಕೋಣ ರಾಜುಟ. ಬಾ ಗೈಸ್, ಅಲ್ಲಿಂದ ಸೀದಾ ಬಂದು ಫುಡ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ. ಇವನಿಗೆ ಒಬ್ಬನಿಗೆ ಬಿರಿಯಾನಿ ಬೇಕಂತೆ. ಬಿರಿಯಾನಿ ತಿನ್ಬೇಕು, ಯಾಕಂದ್ರೆ ನಂಗೆ ಮೋಸ್ಟ್ ಫೇವ್ರೇಟ್ ಐಟಮ್ ಅಂದ್ರೆ ಫುಡ್ ಅಲ್ಲಿ ಬಿರಿಯಾನಿ. ಅದು ಕೂಡ ಪಲ್ಲಿ ಕಟ್ ಅಂತ ಸ್ವಲ್ಪ ಟ್ರೈ ಮಾಡ್ಬೇಕು. ಬಿರಿಯಾನಿ ಅಲ್ಲ, ಅದು ನೆಂಚೂರು ಗೀ ರೈಸ್ ಅದೇ ಟೈಪ್ ರೈಸ್ ಟೈಪ್. ಸೊ ಅದನ್ನ ಟ್ರೈ ಮಾಡ್ಬೇಕು ಅಂತ ಇದ್ದೀನಿ. ನೋಡೋಣ, ಪಲ್ಲಿ ಕಟ್ ಬರ್ಲಿ. ಜೈಸಿ ಬಾಯ್. ಗಾಯ್ಸ್, ಇಲ್ಲಿ ಬೆಳಿಗ್ಗೆ ಉಪಹಾರ ಮಾಡ್ತಾ ಇದ್ದಾನೆ. ಗೈಸ್ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ. ಗೈಸ್ ಇದು ನೋಡಿ, ಪಲ್ಲಿಗೆಟ್ಟು. ಅಲ್ಲೇ ಕಟ್ಟು ಗಾಯ್ಸ್. ಇದೇನಂದ್ರೆ ಉಂಟಲ್ಲ, ನಮ್ಮ ಮಸೀದಿಯಲ್ಲೆಲ್ಲ ಊಟ ಕೊಡ್ತೀವಿ, ತಬರುಕ್ ಕೊಡ್ತೀವಿ, ಆ ತರ ಆಗಿದೆ. ನಮ್ಗೆ ಗೊತ್ತೇ ಇಲ್ಲ ಈ ತರ ಕೊಡ್ತಾರೆ ಅಂತ. ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ನಮ್ದು ಫುಡ್ ಎಲ್ಲ ಬಂದಾಗಿದೆ. ಇನ್ನು ಇಲ್ಲಿಂದ ಫುಡ್ ಮಾಡಿ ಬೇಗ ಹೊರಡಬೇಕು. ಸೊ ಗೈಸ್, ಪ್ರೋಗ್ರಾಮ್ ಮುಗಿಸಿ ಫುಡ್ ಎಲ್ಲ ಮಾಡಿ ಇವಾಗ ಬಂದದಷ್ಟೇ. ಫುಲ್ಲು ಟಯರ್ಡ್ ಆಗಿದೆ. ಅಂದರೆ ನಿನ್ನೆ ನಿದ್ದೆ ಇರಲಿಲ್ಲ ಅಲ್ವಾ. ಸೊ ಪ್ರೋಗ್ರಾಮ್ ಕೂಡ ನಿದ್ದೆ ಇಲ್ಲದೆ ಟಯರ್ಡಲ್ಲಿ ಅಟೆಂಡ್ ಮಾಡಿದ್ದು. ಇವತ್ತು ಎನರ್ಜಿ ಕೂಡ ಇಲ್ಲ ಲಾಗ್ ಮಾಡುವಷ್ಟು. ಅದಕ್ಕೆ ಇವತ್ತು ಚಿಕ್ಕದಾಗಿದೆ ಲಾಗ್. ಇವತ್ತಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಟಯರ್ಡ್ ಆಗಿದೆ, ಅದಕ್ಕೋಸ್ಕರ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಲಾಗ್ ಏನಿಲ್ಲ ಇವತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.